ಇದೆ. ನಿನ್ನೆ ಮಂಗಳೂರಲ್ಲಿ ಪ್ರೀಮಿಯರ್ ಶೋ ನಡೀತು ನಮ್ದು, ಇವತ್ತು ಬೆಂಗಳೂರಲ್ಲಿ ನಡೆದಿದೆ. ಎರಡು ಕಡೆನೂ ಇಮ್ಮೆನ್ಸ್ ಲವ್ ನಮಗೆ ಸಿಕ್ಕಿದೆ. ಎಲ್ಲರೂ ತುಂಬಾ ಚೆನ್ನಾಗಿ ಬಂದಿದೆ ಮೂವಿ ಅಂತಿದ್ದಾರೆ. ಎಲ್ಲ ಪಾಸಿಟಿವ್ ಕಮೆಂಟ್ಸು ಬರ್ತಿದೆ. ಐ ಆಮ್ ವೆರಿ 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 ಓವರ್ವೆಲ್ಮ್ಡ್. ಥ್ಯಾಂಕ್ ಯು ಆಲ್ ಸೋ ಮಚ್. ಥ್ಯಾಂಕ್ ಯು ಫಾರ್ ಆಲ್ ಯೋರ್ ಸಪೋರ್ಟ್. ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿರುವ ಸಿನಿಮಾ ಇದು. ಐ ಥಿಂಕ್ ವಿ ಆರ್ ಗೆಟಿಂಗ್ ಗುಡ್ ರಿಸಲ್ಟ್ಸ್ ಫಾರ್ ದಿಸ್ ಕೈಂಡ್ ಆಫ್ ಎಫರ್ಟ್ಸ್ ದಟ್ ವಿ ಹ್ಯಾವ್ ಪುಟ್. ಐ ಹ್ಯಾವ್ ನೋ ವರ್ಡ್ಸ್. ಥ್ಯಾಂಕ್ ಯು ಆಲ್ ಸೋ ಮಚ್. ಸಣ್ಣ ಪಾತ್ರ ಮಾಡಿದ್ದೀನಿ ಬಿಕಾಸ್ ಪ್ರೊಡಕ್ಷನ್ ನೋಡ್ಕೊಬೇಕಾಗಿತ್ತು. ಐ ಕುಡೆಂಟ್ ಡೂ ಅ ಬಿಗ್ ರೋಲ್ ಆನ್ ದಿಸ್, ಬಟ್ ಸ್ಮಾಲ್ ಅಪಿಯರೆನ್ಸ್ ಕೊಟ್ಟಿದ್ದೀನಿ. ಸಾರಿ, ಆಡಿಯನ್ಸ್ ಒಂಥರ ಕನ್ಫ್ಯೂಸ್ನಲ್ಲಿ ಇದ್ರು. ಎಮೋಷನು ಇದೆ ಇದರಲ್ಲಿ ಐಟಮ್ ಸಾಂಗ್ಸ್ ಬಂದಿದ ತಕ್ಷಣ ರೊಮ್ಯಾನ್ಸು ಇದೆ. ವಾಟ್ ಇಸ್ ನೆಕ್ಸ್ಟ್ ಅಂತ ಕ್ಯೂರಿಯಾಸಿಟಿ ಆ ಆಡಿಯನ್ಸ್ನಲ್ಲಿ ಕಾಣ್ತಿತ್ತು. ನೋ ವೇರ್ ಆಡಿಯನ್ಸ್ ಗಾಟ್ ರೆಸ್ಟ್ಲೆಸ್. ದೇ ವರ್ ಸಿಟಿಂಗ್ ಫಾರ್ ದ ಎಂಟೈರ್ ಶೋ. ಅವ್ರಿಗೆ ನೆಕ್ಸ್ಟ್ ಏನು ಅಂತ ಅನಿಸ್ತಾ ಇತ್ತು. ಒಂದು ಇಷ್ಟು ಕೂಡ ಅವ್ರು ಬೋರ್ ಆದಾಗ ನಮಗೆ ಗೊತ್ತೇ ಆಗಿಲ್ಲ. ದೇ ಆಲ್ ಲವ್ಡ್ ಇಟ್ ಸೋ ಮಚ್. ದೇ ಟೋಲ್ಡ್ ಆಲ್ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಇನ್ ದ ಮೂವಿ. ವಿ ಲವ್ಡ್ ಇಟ್ ಅಂತಾನೆ ಕಮೆಂಟ್ಸ್ ಬಂದಿರೋದು. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ. ಇದೇ ನಮಗೆ ಬೇಕಾಗಿದ್ದು. ಎಸ್, ನಮ್ಮದು ಮೂವಿ 6th ರಿಲೀಸ್ ಆಗ್ತಿದೆ. 5 ಭಾಷೆಯಲ್ಲಿ ರಿಲೀಸ್ ಆಗ್ತಿದೆ. ಐ ವುಡ್ ರಿಕ್ವೆಸ್ಟ್ ಎವ್ರಿ ಒನ್ ಟು ವಾಚ್ ದಿಸ್ ಮೂವಿ ಓನ್ಲಿ ಇನ್ ಥಿಯೇಟರ್ಸ್. ಪ್ಲೀಸ್ ಸಪೋರ್ಟ್ ಅಸ್ ಬೈ ವಾಚಿಂಗ್ ದ ಮೂವಿ ಇನ್ ದ ಥಿಯೇಟರ್ಸ್. ಥ್ಯಾಂಕ್ ಯು. ನಿನ್ನೆ ಮಂಗಳೂರಲ್ಲಿ ಆಯಿತು ಪ್ರೀಮಿಯರ್ ಶೋ. ಒಳ್ಳೆ ರೆಸ್ಪಾನ್ಸ್ ಇತ್ತು, ಭಾಳ ಇಷ್ಟಪಟ್ಟರು, ಒಳ್ಳೊಳ್ಳೆ ರಿವ್ಯೂಸ್ ಎಲ್ಲ ಬಂತು. ಸೊ ಇವತ್ತು ಬೆಂಗಳೂರಲ್ಲಿ ಈ ನಡೆದಿರೋ ಪ್ರೀಮಿಯರ್ ಶೋ ಆಡಿಯನ್ಸ್ ಜೊತೆ ನೋಡಿದಾಗ ನಮಗೆ ಒಂಥರ ರೋಮಾಂಚನ ಆಗ್ತಾ ಇತ್ತು. ಅವರ ಎಕ್ಸೈಟ್ಮೆಂಟ್ಸು ಮತ್ತು ಅವರು ಕೊಡ್ತಾರೋ ನಮಗೆ ಪ್ರೀತಿ ಎಲ್ಲ. ಸೊ ನಾವು ಬಹಳ ಪ್ರೀತಿಯಿಂದ ಒಂದು ಪ್ಯಾಷನೇಟಿಂದ ಮಾಡಿರುವಂಥ ಸಿನಿಮಾ ಕನ್ನಡ ಜನತೆಗೆ ತುಂಬ ಇಷ್ಟ ಆಗ್ತದೆ ಅಂತ ಅಂದ್ಕೊಂಡಿದ್ದೀವಿ. ನಮ್ಮನ್ನೆಲ್ಲರೂ ಅರಸಿ ಸಪೋರ್ಟ್ ಮಾಡಿ ಥಿಯೇಟರ್ನಲ್ಲಿ ಮೂವಿ ನೋಡಿ. ನಾವು 5 ಭಾಷೆಯಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಎಲ್ಲ ಕಡೆನೂ ಬರ್ತದೆ, ನನ್ನ ಅರಸಿ. ಶಿಖರ್, ಥ್ಯಾಂಕ್ ಯು. ಸರಿ, ಹೇಗೆ ಆಡಿಯನ್ಸ್ ಜೊತೆ? ಸರ್, ನಾನು ಫೈಟ್ ಮಾಸ್ಟರ್ ಆಗ್ಬಿಟ್ಟು ಒಂದು ಆಡಿಯನ್ಸಾಗಿ ಬಂದು ಕೂತ್ಕೊಂಡು ನೋಡಿದಾಗ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ನೋಡ್ಬಿಟ್ಟು ಎಲ್ಲರೂ ಅಭಿಪ್ರಾಯ ತಿಳಿಸಿದಾಗ ನನಗೆ ತುಂಬ ಖುಷಿ ಆಯಿತು. ಬಟ್ ಕ್ಲೈಮ್ಯಾಕ್ಸ್ ಫೈಟ್ ಇರ್ಬೋದು, ಸ್ಟಾರ್ಟಿಂಗ್ ಚೇಸಿಂಗ್ ಇರ್ಬೋದು, ಅದೆಲ್ಲ ತುಂಬ ಚೆನ್ನಾಗಿ ಬಂತು. ನಮ್ಮ ನಾಯಕ ನಟರು ರಂಗಸ್ಥಳಂ, ನಮ್ಮ ಚರಣ್ ತೇಜ್ ಅವ್ರ ಥರನೇ ಕಾಣ್ತಿದೆ, ರಂಗಸ್ಥಳಂ ಥರ. ಈ ಪಿಕ್ಚರ್ ಒಂದು ಯಶಸ್ವಿಯಾಗಿ ಅವರಿಗೆ ಒಂದು ಕಾಂತಾರ ಥರ ಹಿಟ್ಟಾಗಲಿ ಅಂತ ನಾನು ಹೃದಯಪೂರ್ವಕ ಕೋರ್ಕೊಂತೀನಿ. ಇವರು ಅಷ್ಟೇ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ನಾನು ಹೇಳ್ದಂಗೆಲ್ಲ ಪಿಕ್ಚರಲ್ಲಿ ಆ್ಯಕ್ಷನ್ ಇರ್ಬೋದು, ಏನಿರ್ಬೋದು, ಕ್ಲೈಮ್ಯಾಕ್ಸ್ ಫೈಟಲ್ಲಿ ಒಂದು 2-3 ಕಡೆ ಸ್ವಲ್ಪ ಫೈರಲ್ಲಿ ಇವರೆಲ್ಲ ಎಸ್ಕೇಪ್ ಆಗಿಲ್ಲ ಅಂದರೆ ಅಲ್ಲಿ ಕೆಲವು ಕಡೆ ಕೆಲವ್ರಿಗೆ ಬರ್ನ್ ಆಯಿತು. ಆದ್ರೂ ಫೈಟ್ ಎಲ್ಲ ಚೆನ್ನಾಗಿ ಜನಕ್ಕೆ ಇಷ್ಟ ಆಯ್ತಲ್ಲ, ಅದೇ ಒಂದು ನನಗೆ ಖುಷಿ ಸರ್. ನಾನು ಫೈಟ್ ಮಾಸ್ಟರ್ಗೆ ಹೌದು ಸರ್, ಅದೇ ಒಂದು ಖುಷಿ ಸರ್ ನನಗೆ. ಆಕ್ಷನ್ ಜನಗಳು ತೊಗೊಂಡ್ರಲ್ಲ, ಅದು ಒಂದು ನನಗೆ ತುಂಬ ಇಷ್ಟ ಆಯಿತು ಸರ್. ಹಾಂ ಸರ್, ಇದು 6 ರಿಲೀಸ್ ಇದೆ. ಇನ್ನೊಂದು ಸೂರ್ಯಣ್ಣ ಅಂತ 20ನೇ ತಾರೀಕು ರಿಲೀಸ್, ಅದಕ್ಕೂ ನಾನೇ ಫೈಟ್ ಮಾಸ್ಟ್ರು. ಈ ತಿಂಗಳಲ್ಲಿ ನಾನು 3 ಪಿಕ್ಚರ್ ರಿಲೀಸ್ ಆಗ್ತದೆ, ಅದು ಒಂದು ಖುಷಿ. ಇದು ಒಂದು ಕಾಂತಾರ ಥರ ಹಿಟ್ ಆಗ್ಬಿಟ್ರೆ ನನಗೆ ಇನ್ನೂ ಒಂದು ಖುಷಿ ಆಯ್ತದೆ ಸರ್. ನಾನು ಮಾಡಿರೋ ಕೆಲಸಕ್ಕೆ ನನಗೆ ಒಂದು ತುಂಬ ಖುಷಿ ಆಯ್ತದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಿನಿಮಾ ಕರಿಕಾಡ ಸಿನಿಮಾ ನೋಡಿ ಆಡಿಯನ್ಸ್ ಹೊರಗಡೆ ಬಂದಿದ್ದಾರೆ. ಇದು ನನ್ನ ಸೆಕೆಂಡ್ ಪ್ರೀಮಿಯರ್ ಶೋ. ನಿನ್ನೆ ಮಂಗಳೂರಲ್ಲಿ ಪ್ರೀಮಿಯರ್ ಆಗಿತ್ತು. ಸೊ ನನ್ನ ಫ್ಯಾಮಿಲಿ ಎಲ್ಲ ಬಂದಿದ್ದರು, ತುಂಬಾ ಖುಷಿಪಟ್ಟರು. ಇವತ್ತು ಅಷ್ಟೇ ಆಡಿಯನ್ಸ್ ತುಂಬಾ ಖುಷಿ ಪಟ್ಕೊಂಡು ಸಿನಿಮಾ ನೋಡಿದ್ದಾರೆ. ಇನ್ನು ರಿಲೀಸ್ ಆಗ್ತಾ ಇದೆ 6ನೇ ತಾರೀಕು ಅಂತ ಎಕ್ಸೈಟ್ಮೆಂಟ್ ಇದೆ. ಈ ಸಿನಿಮಾನ ಎಲ್ಲರೂ ಥಿಯೇಟರಲ್ಲೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಬಿಕಾಸ್ ತುಂಬಾ ಮಾಸ್ ಆಗಿ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಫ್ಯಾಮಿಲಿ ಎಂಟರ್ಟೈನರ್ ಮೂವಿ. ಸೊ ಚಿಕ್ಕವರಿಂದ ದೊಡ್ಡವರಿಂದ ಎಲ್ಲರೂ ಈ ಸಿನಿಮಾ ಬಂದು ಫ್ಯಾಮಿಲಿ ಜೊತೆ ಬಂದು ನೋಡ್ಬೋದು. ಆ್ಯಕ್ಷನ್ ಇದೆ, ರೊಮ್ಯಾನ್ಸ್ ಇದೆ, ಸ್ಟೋರಿ ಇದೆ, ಎಲ್ಲನೂ ಇದೆ, ಇಮೋಷನ್ಸ್ ಇದೆ. ಎವ್ರಿ ಟೈಪ್ ಆಫ್ ಎಮೋಷನ್ಸ್ ಈ ಸಿನಿಮಾದಲ್ಲಿ ನಿಮ್ಗೆ ನೋಡೋಕ್ಕೆ ಸಿಗುತ್ತೆ. ಸೊ ಎಲ್ಲರೂ ಬನ್ನಿ, ಈ ಸಿನಿಮಾ ನೋಡಿ, ನಮಗೆ ಸಪೋರ್ಟ್ ಮಾಡಿ, ಕನ್ನಡ ಸಿನಿಮಾ ನೋಡಿ ಬೆಳೆಸಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸಿನಿಮಾ ಇಷ್ಟ ಆಯ್ತಾ ನಿಮ್ಗೆಲ್ಲರಿಗೂ? ಥ್ಯಾಂಕ್ ಯು. ಆ್ಯಕ್ಚುಲಿ ನಾವು ಕೆಲಸ ನಡಿಬೇಕಾದ್ರೆ 4 ಗೋಡೆ ಮಧ್ಯೆ ಸ್ಟುಡಿಯೋಗಳಲ್ಲಿ ಆಗ್ತಾ ಇರುತ್ತೆ. ಸೊ ನಮ್ಮನ್ನು ನೋಡಿ ಒಂದು ಜಡ್ಜ್ಮೆಂಟ್ ಲೆವೆಲ್ ಹೋಗಿರುತ್ತೆ. ಅಂದರೆ ಫಸ್ಟ್ ಕಟ್ಟಿದ್ದಾಗ ನಮಗೊಂದು ಜಡ್ಜ್ಮೆಂಟ್ ಇರುತ್ತೆ. ಅದಾದಮೇಲೆ ಏನೇ ನೋಡಿದ್ರು ನಮಗೆ ಫ್ಲಾಟ್ ಅನಿಸ್ತಾ ಇರುತ್ತೆ. ಬಟ್ ಇವತ್ತು ಥಿಯೇಟ್ರಲ್ಲಿ ಹಾಲಲ್ಲಿ ನೋಡ್ಬೇಕಾದ್ರೆ ಪ್ರತಿ ಒಂದು ಚಿಕ್ಕ ವಿಷಯನೂ ವರ್ಕೌಟ್ ಆಗ್ತಿದ್ದಾಗ ತುಂಬ ಖುಷಿ ಆಗ್ತಾಯಿತ್ತು. ಆಡಿಯನ್ಸ್ ಎಂಜಾಯ್ ಮಾಡಿರೋ ಜೊತೆಗೆ ನಾನು ಡಬಲ್ ಎಂಜಾಯ್ ಮಾಡ್ತಾಯಿದ್ದೆ ಹಿಂದೆಗಡೆ ನಿಂತ್ಕೊಂಡು ಇವತ್ತು. ಸೊ ಅದು ಆ ಥಿಯೇಟ್ರ್ ಪವರೇ ಅದು. ಸೊ ನನಗೆ ಓವರಾಲು ಎರಡೂ ಒಂದೇ ಇರುತ್ತೆ. ಯಾಕೆಂದರೆ ಫಸ್ಟ್ ಹಾಫು ಕೆಲವು ವಿಷಯನ ನಾವು ಕನ್ವೆ ಮಾಡ್ತಾ ಹೋಗಬೇಕು.
ಸೆಕೆಂಡ್ ಹಾಫ್ನ ಅದನ್ನು ರಿವೀಲ್ ಮಾಡಿಬಿಡ್ತೀವಿ ಅಷ್ಟೇ. ಫಸ್ಟ್ ಹಾಫ್ ಸಸ್ಪೆನ್ಸ್ ಮೇಂಟೈನ್ ಹೋಗಿ ಸೆಕೆಂಡ್ ಹಾಫ್ನ ರಿವೀಲ್ ಮಾಡಬೇಕಾಗಿದೆ, ಹಾಗಾಗಿ ಆ ಫೀಲ್ ಆಗಿರ್ಬೋದು. ಹೌದು. ಸೊ ಕಾಂಪಿಟೇಷನ್ ಅಂತ ಅಲ್ಲ, ಸೊ 4 ಜನದ ಮಧ್ಯೆ ನಾವು ನಿಂತ್ಕೋಬೇಕು ಅನ್ನೋ ಒಂದು ಭರವಸೆ. ಸೊ ಹಂಗಾಗಿ ಎಷ್ಟೇ ಬಂದರೂ ತಲೆ ಕೆಡಿಸ್ಕೊಂಡು ಬರ್ತಾ ಇದ್ದೀವಿ. ಸೊ ಜನ ಕೈ ಹಿಡಿತಾರೆ ಅನ್ನೋ ಒಂದು ನಂಬಿಕೆ ಇದೆ. ಥ್ಯಾಂಕ್ ಯು. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಸೊ ಎಲ್ಲರಿಗೂ ಇಷ್ಟ ಆಯ್ತಾ ನಿಮಗೆ? ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಆಮೇಲೆ ನಿಜವೂ ಇವತ್ತಿಂದು ರೆಸ್ಪಾನ್ಸು ಆಡಿಯನ್ಸ್ ನೋಡಿ ವಿ ಆರ್ ಆಲ್ಸೋ ವೆರಿ ಹ್ಯಾಪಿ. ಆಮೇಲೆ ದ ಅಮೌಂಟ್ ಆಫ್ ಫೀಡ್ಬ್ಯಾಕ್ ದೇ ಹ್ಯಾವ್ ಗಿವನ್, ರಿಯಲಿ ವೆರಿ ಹ್ಯಾಪಿ. ವಿ ನೆವರ್ ಎಕ್ಸ್ಪೆಕ್ಟೆಡ್ ಆ್ಯಕ್ಚುಲಿ 2.5 ಇಯರ್ಸಿಂದ ಏನು ನಾವು ಕೆಲಸ ಮಾಡ್ಕೊಂಡ್ಬಂದಿದ್ವಿ. ನಮಗೂ ಎಲ್ಲೋ ಒಂದು ಕಡೆ ತುಂಬಾ ಭಯ ಇತ್ತು, ಆಡಿಯನ್ಸ್ ಹೆಂಗೆ ಸ್ವೀಕಾರ ಮಾಡ್ತಾರೆ ಇದನ್ನು ಅಂತ ಹೇಳ್ಬಿಟ್ಟು. ಸೊ ನಿನ್ನೆ ನಾವು ಮಂಗಳೂರಲ್ಲಿ ಪ್ರೀಮಿಯರ್ ಶೋ ಮಾಡಿದ್ವಿ. ಅಲ್ಲಿ ಯಾವ ಥರ ನಮಗೆ ರೆಸ್ಪಾನ್ಸ್ ಸಿಕ್ಕಿತ್ತು ಅದಕ್ಕಿಂತ 10% ಪಾಸಿಟಿವ್ ರೆಸ್ಪಾನ್ಸ್ ನಮಗೆ ಸಿಗ್ತಾ ಇದೆ ಇಲ್ಲಿ. ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್. ಸೊ ಡೆಫಿನೆಟ್ಲಿ ಕನ್ನಡದ ಜನತೆ ಎಲ್ಲರೂ ಎಂಜಾಯ್ ಮಾಡ್ತಾರೆ ಥಿಯೇಟ್ರಿಗೆ ಬಂದು ಈ ಮೂವಿನ ಅಂತ ಹೇಳ್ಬಿಟ್ಟು ತುಂಬಾ ನಮಗೆ ಕಾನ್ಫಿಡೆನ್ಸ್ ಇದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ಕಾಂಪ್ಲಿಮೆಂಟ್ಸ್ ತುಂಬಾ ಹೇಳಿದೆ. ಕೆಲವರು ಯಾರೋ ಬಂದ್ಬಿಟ್ಟು ಇವ್ ಲುಕ್ ಲೈಕ್ ರಾಮ್ ಚರಣ್ ಅಂತ ಹೇಳಿದ್ರು ಸೈಡಿಂದ. ಸೊ ಅದೊಂಥರ ಹೇಳಿದ್ರು. ಆಮೇಲೆ ಅಲ್ಟಿಮೇಟ್ ಕ್ಲೈಮ್ಯಾಕ್ಸ್ ಅಲ್ಟಿಮೇಟ್ ಅದೇ ಅಂತ ಹೇಳಿದ್ರು. ಕೆಲವರು ರತ್ನಿ ಸಾಂಗ್ ಇಸ್ ರಿಯಲಿ ನೆಕ್ಸ್ಟ್ ಲೆವೆಲ್ ಅಂತ ಹೇಳಿದ್ರು. ಇನ್ನು ಕೆಲವರು ಭೂಷಣ್ ಮಾಸ್ಟರ್ ಕೊರಿಯೋಗ್ರಾಫಿ ಮಾಡಿರೋದು ಓನನಲ್ಲಿ ಲೈಕ್ ಬೀಂಜಲ್ಲೇ ಸಾಂಗ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಓವರ್ ಆಲ್ ಎಂಟೈರ್ ಜರ್ನಿ ಅವರಿಗೆ ಸ್ಟೋರಿ ಇರ್ಬೋದು, ಸ್ಟೋರಿ ಬಗ್ಗೆ ತುಂಬ ಮಾತಾಡಿದ್ರು. ಆ ಸ್ಟೋರಿ ಕೂಡ ತುಂಬಾ ಇಷ್ಟ ಆಗಿದೆ. ಆಮೇಲೆ ಓವರ್ ಆಲ್ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಅವರಿಗೆ ಯಾವಾಗಲೂ ಒಂದು ಕ್ವಶನ್ ಇತ್ತಂತೆ, ಏನಂದರೆ ಹೆಂಗಿರ್ಬೋದು ಸ್ಟೋರಿ, ಹೆಂಗೆ ಎಂಡ್ ಆಗುತ್ತೆ, ಎಲ್ಲಿ ಅಂತ ಹೇಳ್ಬಿಟ್ಟು. ಅದು ಕ್ಲೈಮ್ಯಾಕ್ಸಲ್ಲೇ ರಿವೀಲ್ ಆಗೋದ್ರಿಂದ ಆ ಒಂದು ಕ್ಯೂರಿಯಾಸಿಟಿ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕಾಯ್ಕೊಂಡು ಹಂಗೆ ಬಂದಿದೆ. ಸೊ ಅದು ಅವರಿಗೆ ತುಂಬ ಎಕ್ಸೈಟ್ಮೆಂಟ್ ಕೊಟ್ಟಿದೆ. ಆ್ಯಂಡ್ ವೆರಿ ಹ್ಯಾಪಿ, ಆಡಿಯನ್ಸ್ ಆರ್ ವೆರಿ ಹ್ಯಾಪಿ. ಸಿನಿಮಾ ರಿಲೀಸ್ ಆಗ್ತಾ ಇದೆ, ಸಾಕಷ್ಟು ಸಿನಿಮಾಗಳು ಬರ್ತಾ ಇದೆ. ಸೊ ಯಾವ ಥರ ಪ್ಲಾನ್ಸ್ಗಳಿದೆ? ಸೊ ಪ್ಲ್ಯಾನ್ಸ್ ಎಲ್ಲ ಆಗಿದೆ ಆಲ್ರೆಡಿ. ಕರ್ನಾಟಕದಾದ್ಯಂತ ನಾವು ರಿಲೀಸ್ ಮಾಡೋಕ್ಕೆ ಪ್ಲಾನ್ ಮಾಡಿದ್ದೀವಿ. ಈವನ್ ಕೇರಳ, ತಮಿಳ್ನಾಡು ರಿಲೀಸ್ ಆಗ್ತಾಯಿದೆ. ಸೊ ನಮ್ಮದೇ ಆದ ಒಂದು ಪ್ಲ್ಯಾನ್ ಅನ್ನೋದಕ್ಕಿಂತನೂ ಸ್ಟ್ರಾಟಜೀಸ್ ನಾವು ಆಡಿಯನ್ಸ್ಗೆ ಯಾವತ್ತೂ ಫುಲ್ ಮಾಡೋಕ್ಕಾಗಲ್ಲ. ನಮ್ಮ ಕಾನ್ಫಿಡೆನ್ಸ್ ಏನಂದರೆ 99% ಅಲ್ಲ 100% ಕಂಟೆಂಟ್ ಚೆನ್ನಾಗಿದ್ದರೆ ಆಡಿಯನ್ಸ್ ಬರ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ನಾವು ಕಂಟೆಂಟ್ ಜೊತೆನೇ ಹೋಗ್ತಾ ಇದ್ದೀವಿ, ಅವರು ಸ್ವೀಕಾರ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ತುಂಬಾ ಇದೆ. ಥಿಯೇಟರ್ ಸೆಟಪ್ ಆಗಿದೆ, ವಿಜಯ್ ಸಿನಿಮಾಸ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಆಲ್ಮೋಸ್ಟ್ ಅಲ್ಲಿ 100+ ಥಿಯೇಟರ್ ರಿಲೀಸ್ ಆಗ್ತಾ ಇದೆ. ಅದೆಲ್ಲ ಪರ್ಫೆಕ್ಷನ್ ಆಗಿ ಸೆಟಪ್ ಆಗಿದೆ ಸರ್. ಆಡಿಯನ್ಸಿಗೆ ಏನಿಲ್ಲ, ತುಂಬ ಖುಷಿ ಆಯ್ತು ಇವತ್ತು. ಆಡಿಯನ್ಸ್ ಪೈಡ್ ಪ್ರೀಮಿಯರಲ್ಲಿ ಬಂದು ನೋಡಿದ್ದು, ಅವ್ರ ಅಕ್ಸೆಪ್ಟೆನ್ಸ್ ತುಂಬಾ ಖುಷಿ ತಂದಿದೆ. ಸೊ ಎಲ್ಲರೂ ಬಂದುಬಿಟ್ಟು ಥಿಯೇಟ್ರಲ್ಲಿ ನೋಡಿ 6ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀವಿ. ನಿಮ್ಮ ನೆಚ್ಚಿನ ಚಿತ್ರಮಂದಿರದಲ್ಲಿ ನೋಡಿ ಎಲ್ಲರೂ ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.